ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲಾರದಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಪುನರಾರಂಭ ಆಗಿದೆ. ಒಂದು ವಾರದಿಂದ ಸ್ಥಗಿತಗೊಂಡಿತ್ತು ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್. ರೋಗಿಗಳ ಪರದಾಟದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸರ್ಕಾರ ಮತ್ತು ಕೃಷ್ಣ ಡಯಾಗ್ನೋಸ್ಟಿಕ್ ಜೊತೆಗಿನ ಗುದ್ದಾಟಕ್ಕೆ ಕೊನೆಗೂ ಕೂಡ ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆಗೆ ಸುಮಾರು 140 ಕೋಟಿ ಬಾಕಿಯನ್ನು ಇಟ್ಕೊಂಡಿದ್ರಲ್ಲ, ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಉಚಿತ ಸ್ಕ್ಯಾನಿಂಗ್ ಆರಂಭ ಮಾಡಿದ್ದಾರೆ, ಪುನರಾರಂಭ ಆಗಿದೆ. ಇತರರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸಿಗ್ತಾ ಇದೆಯಂತೆ. ಗ್ಯಾರಂಟಿ ನ್ಯೂಸ್ಗೆ ಬಡ ರೋಗಿಗಳ ಸಂಬಂಧಿಗಳು ಧನ್ಯವಾದವನ್ನು ತಿಳಿಸಿದ್ದಾರೆ. ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಏನು ಹುಡುಗಾಟನ ಹೊರಗಡೆ ಹೋಗಿ ಮಾಡಿಸ್ಕೊ ಬರ್ತೀವಿ ಅಂದರೆ ಇವ್ರುಗಳದ್ದೇನೋ ಎಡವಟ್ಟುಗಳಿಗೆ ಬಡವರಿಗೆ ಅದು ತುಂಬ ಅನಾನುಕೂಲಗಳಾಗ್ತಾ ಇತ್ತು. ಬಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದರ ಆಳ ಅಗಲ ಮತ್ತು ಸಮಸ್ಯೆಯ ಭಾರವನ್ನು ತಿಳಿದು ಸುದ್ದಿಯನ್ನು ಬಿತ್ತರಿಸಿತ್ತು. ಪ್ರಶ್ನೆ ಮಾಡೋರಿಗೆ ಪ್ರಶ್ನೆ ಕೂಡ ಮಾಡಿದ್ವಿ. ಇದರ ಬೆನ್ನಲ್ಲೇ ಎಚ್ಚೆತ್ತು ಅದನ್ನು ಪುನರ್ ಆರಂಭ ಮಾಡಿದ್ದಾರೆ. ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಪುನರ್ ಆರಂಭ ಆಗಿದೆ. ರಾಜ್ಯದ ಹಲವು ಕಡೆ ಸಮಸ್ಯೆ ಆಗ್ತಾ ಇತ್ತು ಇದು. ಕೋಲಾರದಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಮತ್ತೆ ಪುನರ್ ಆರಂಭ ಆಗಿದೆ. ಕೆಲವು ದಿನಗಳ ಕಾಲ ಅದನ್ನು ಸ್ಥಗಿತ ಮಾಡಲಾಗಿತ್ತು. ಇವರೇನೋ ಬಿಲ್ ಕಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಅದು ರೋಗಿಗಳ ಸಮಸ್ಯೆ ಆಗಿರಲಿಲ್ಲ, ಸಾರ್ವಜನಿಕರ ಪ್ರಾಬ್ಲಮ್ ಅಲ್ಲ, ಇವ್ರ ಎಡವಟ್ಟಾಗಿತ್ತು. ಬಟ್ ಈಗ ಅದನ್ನು ಇವರೇ ಮಾತಾಡ್ಕೊಂಡು ಏನೋ ಸಾಲ್ವ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಪುನರ್ ಆರಂಭ ಮಾಡಿದ್ದಾರೆ. ಇದು ಪೇಷಂಟ್ಗಳ ಕಡೆಯವರಿಗೆ ಬಹಳ ಸಿಹಿ ಸುದ್ದಿ. ನಾವು ಈಗ 3-4 ದಿವಸದಿಂದ ಬಂದು ವಾಪಸ್ ಹೋಗಿದ್ವಿ. 3-4 ದಿನ ವಾಪಸ್ ಕಡಿತಾ ಇತ್ತು. ಈಗ ಓಪನ್ ಆಗೈತೆ. ಬಡವರಿಗಂತೂ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಯಾರು ಬೇಸರ ಆರಾಮಾಗಿ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬೇರೆ ಕಡೆಯಿಂದ ತುಂಬ ದಿವಸ ದೂರದಿಂದ ಬರ್ತಾಯಿದ್ರು. ಮ್ಯಾಕ್ಸಿಮಮ್ ಅಂದ್ರೆ ಕೂಡ ಒಂದು 20-30 ಕಿಲೋಮೀಟ್ರಿಂದ ಬಂದುಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಬಡವರಿಗಂತೂ ಆರಾಮೈತೆ. ದುಡ್ಡು ಕಟ್ಟು ಯಾರೂ ಇದು ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಫ್ರೀ ಆಗಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ.